ಆ ಮಗು ವಿಚಾರಣೆ ನಿಮ್ಮನೆಯಿಂದನೇ ಶುರು ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ನಮ್ಮನೆಯಿಂದನೇ ಶುರು ಆಗೋ ಅನಿವಾರ್ಯತೆ ಬಂದಿದೆ. ನಿನ್ನಿಂದ ನಾನು ಒಂದು ಪ್ರಶ್ನೆಗೆ ಉತ್ತರ ಬೇಕು. ಆ ಮಗುನ ಮನ್ಮಥನೇ ಬೇರೆ ಕಡೆಯಿಂದ ತಂದಿದ್ದು ಅಂತ ಖಚಿತವಾಗಿ ನಿನಗೆ ಗೊತ್ತಾ? ಹಾಂ, ನನಗೆ ಗೊತ್ತಿರೋದಷ್ಟೇ ಅವಿನಾಶ್. ನಿನಗೆ ಗೊತ್ತಿರೋದಷ್ಟೇನಾ ಅಥವಾ ಹೇಳ್ತಿರೋದಷ್ಟೇನಾ? ಅವಿನಾಶ್, ಪ್ರಾಮಿಸ್, ಮನ್ಮಥನ್ಗೆ ಆ ಮಗು ಸಿಕ್ಕಿತ್ತು. ಅದ್ರ ಮೇಲೆ ದೇವಕಿಗೆ ಮನಸ್ಸಾಯಿತು, ಅದಕ್ಕೆ ಅವಳು ತಗೊಂಡ್ಲು. ನನಗೆ ಗೊತ್ತಿರೋದಷ್ಟೇ. ಆದರೆ ಆ ಮಗು ರಘು ಯಶೋದಾದೆ ದೇವಕಿನೇ ಹೆತ್ತಿರೋದು ಅನ್ನೋದಕ್ಕೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಹಾಗಾದರೆ ನಿಮ್ಮ ಮನೆಯವ್ರಿಗೆ ಯಾರಿಗೂ ಈ ವಿಚಾರಣೆ ಗೊತ್ತಿಲ್ವಾ? ದೇವಕಿಗೆ ಅದೇ ಮಗು ಬೇಕಾಗಿತ್ತ? ನಿಮ್ಮ ಪರಿಚಯ ಇರೋ ಮನ್ಮಥನ ಮನೆಗೆ ಅದೇ ಮಗು ಸೇರ್ಕೋಬೇಕಾ? ನೀವೇ ನಾನು ನಿಮ್ಮ ಮನೆಗೆ ಹೊಸಬ, ನಂಗೆ ಇವೆಲ್ಲ ಏನು ಗೊತ್ತಿರಲಿಲ್ಲ. ಬರೀ ದತ್ತು ಮಗು ಅಂತ ಸೈನ್ ಮಾಡಿದೆ. ನಿನಗಾದರೂ ತಿಳಿಬೇಕಿತ್ತಲ್ವಾ? ನೀವೇ ಜಗತ್ತಿನಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಮಕ್ಕಳು ಜಗಳ ಆಡಿಕೊಂಡು ಬೇರೆ ಬೇರೆಯಾಗಿ ಅವ್ರದ್ದೇ ರೀತಿಯಲ್ಲಿ ಬದುಕಿದ ಬೇಕಾದಷ್ಟು ಉದಾಹರಣೆ ಇದೆ. ಆದರೆ ಗಂಡ ಹೆಂಡತಿ ಮಧ್ಯೆ ಒಂದು ಸಣ್ಣ ಅನುಮಾನ ಬಂದರೂ ಅದರ ಪರಿಣಾಮ ಬೇರೆ ರೀತಿಯೇ ಇರುತ್ತೆ. ನಿವಿ, ನೀನು ನನ್ನ ಹೆಂಡತಿಯಾಗಿ ಸಂಸಾರದಲ್ಲಿ ನನಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಹಾಗಂತ ನಿಮ್ಮ ಮನೆಯವರ ಸಂಬಂಧಗಳನ್ನ ಕಡ್ಕೋಬೇಕು ಅಂತ ನಾನು ನಿಂಗೆ ಹೇಳ್ತಾ ಇಲ್ಲ. ನನಗೂ ಗೊತ್ತು ನಿಂಗೆ ಕೆಲವು ಅನಿವಾರ್ಯತೆಗಳಿದೆ ಅಂತ. ಮನೆ ವಿಚಾರನ ನನಗೆ ಹೇಳೋಕ್ಕೆ ನಿಮಗೆ ಕಷ್ಟ ಆಗಿರ್ಬೋದು, ಸಾಧ್ಯ ಆಗದೇನೂ ಇರಬಹುದು. ಆದರೆ ನಾನು ನೀನು ಸರಿಯಾಗಿರೋದು ಒಳ್ಳೆಯದಲ್ವಾ? ನೋಡು, ನಿನಗೆ ನಿಮ್ಮ ಅಣ್ಣನ ಮನೆಗೆ ಹೋಗೋದು ಕಷ್ಟ ಆದರೆ ಹೋಗಬೇಡ. ಹೋದ್ರೂ ಮಾತಾಡೋಕ್ಕಾಗದೇ ಇದ್ರೆ ಮಾತಾಡಬೇಡ. ನೋಡು ನೀವಿ, ಈ ಕೇಸ್ನ ನಾನೇ ಹ್ಯಾಂಡಲ್ ಮಾಡಬೇಕಾಗಿದೆ. ಎಲ್ಲರ ಎಂಕ್ವೈರಿ ನಾನೇ ಮಾಡಬೇಕಾಗಿದೆ. ನಾಳೆ ಕೋರ್ಟ್ ಆದೇಶ ಕೊಟ್ಟರೆ ಆ ಮಗುನ ರಿಮ್ಯಾಂಡ್ ಹೋಮ್ನಲ್ಲಿ ಇಡಬೇಕಾಗ್ಬೋದು. ಆಗ ನಿಮ್ಮ ಮನೆಯವ್ರಿಗೆ ನಿನ್ನ ಮೇಲೆ ಮನಸ್ತಾಪ ಬರ್ಬೋದು ಏನು, ಬಂದೇ ಬರುತ್ತೆ. ಚೆನ್ನಾಗಿ ಯೋಚನೆ ಮಾಡು. ಇದರಲ್ಲಿ ನಾನೇನು ಮಾಡೋಕ್ಕಾಗೋದಿಲ್ಲ. ನಿವಿ, ನಿನ್ನ ಗಂಡ ಪ್ರಾಮಾಣಿಕ ಅಧಿಕಾರಿ ಅನ್ನೋದು ನಿನಗೆ ಹೆಮ್ಮೆ ಅನಿಸೋದಾದರೆ ನಾನು ನಿಷ್ಠುರವಾಗಿರಲೇಬೇಕು. ಯೋಚನೆ ಮಾಡು. ಹಲೋ, ಯಾರು? ನಾನು ನಾರಾಯಣ. ಯಾವ ನಾರಾಯಣ? ಸೂರ್ಯನಾರಾಯಣನೋ ಸತ್ಯನಾರಾಯಣನೋ? ಬರೇ ನಾರಾಯಣ ಕಣ್ರಿ. ಓಹೋ, ಬರೀ ನಾರಾಯಣ ಅಂದರೆ ಗೊತ್ತಾಯ್ತು ಬಿಡು. ನಮ್ಮ ಬಂಡಲ್ ನಾರಾಯಣ ತಾನೇ? ಮಾತಾಡೋದು ಕೋಟಿ ಲೆಕ್ಕ, ಜೋಬ್ ಮಾತ್ರ ಖಾಲಿ. ಲೋ ನಾರಾಯಣ, ಆ ಬನ್ನೇರುಘಟ್ಟ ಸೈಡ್ದು ಏನಾಯ್ತು? ಆಯ್ತಾ ರೀ ಚಂದ್ರು, ನಾನು ನಾರಾಯಣ ಕಣ್ರಿ. ಗೊತ್ತು ಕಣ್, ಹೇಳು ನಾರಾಯಣ. ರಿಯಲ್ ಎಸ್ಟೇಟ್ ದಂಧೆ ಬಿಟ್ಬಿಟ್ಟ? ರೀ ಚಂದ್ರು, ನಾನು ನಾರಾಯಣ ಹಳೆಬೀಡು ಕಣ್ರಿ. ಹಾಂ, ನಾರಾಯಣ್ ಮಾವ. ಮಾವ, ತಪ್ಪಾಯ್ತು ದೇವರು, ನನ್ನಿಂದ ಮಹಾ ಅಪರಾಧ ಆಯಿತು.
ಸುಮತಿ ನಿಮ್ಮ ಬಗ್ಗೆ ಹೇಳಿದ್ಲು. ಸುಮತಿನ ಏನು ಹೇಳಿದ್ರು? ಏನು ಹೇಳಿಲ್ಲ, ನೀವು ಫೋನ್ ಮಾಡ್ತಿದ್ದಿದ್ದ ಬಗ್ಗೆ ಹೇಳಿದ್ಲು. ಏನು ನೀವು ಅವಳನ್ನ ಮದುವೆ ಆಗ್ತೀರಾ? ಚಂದ್ರು, ನೀವು ಸ್ವಲ್ಪ ಗಂಭೀರವಾಗಿರ್ತೀರಾ? ದೇವರು, ನನಗೊಂದೇ ಒಂದು ಡೌಟು. ಅಕ್ಕನ ವಿಚಾರದಲ್ಲಿ 3 ನಾಮ ಹಾಕಿದ್ರಿ, ಮದುವೆ ಮಾಡ್ಕೊಡ್ತೀನಿ ಅಂತಲೂ ಹೇಳಿದ್ರಿ. ಹಳೆ ಕತೆ ಎಲ್ಲ ತೆಗಿಬೇಡಯ್ಯ. ಅಲ್ಲ ದೇವರು, ತಂಗಿ ವಿಚಾರದಲ್ಲೂ ಉಂಡೆ ನಾಮ ಬಳಿದ್ದೀರಾ, ತಾಳಿ ಕಟ್ಟೋ ಭಾಗ್ಯ ಕರುಣಿಸ್ತೀರಾ. ಹಾಂ ಸರಿ, ನಾನು ವಿದ್ಯಾಧರ ಹತ್ರ ಮಾತಾಡ್ತೀನಿ. ಯಾರು? ಸಂಸ್ಕೃತ ಪಂಡಿತರ? ಬೇಡ 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 ಬೇಡ, ಆ ಸಂಸ್ಕೃತಕ್ಕಿನ್ನ ಹಳೆ ಕನ್ನಡನೇ ಮೇಲು. ದೇವ್ರೆ, ನೀವೇ ಸ್ವಲ್ಪ ದೊಡ್ಡ ಮನ್ಸು ಮಾಡಿದ್ರೆ. ನಮಸ್ಕಾರ ಮೇಡಮ್. ವಿನಂತಿ, ಮೇಲೆ ಮಗುನ ಮಲಗಿಸಿದ್ದೀನಿ, ಸ್ವಲ್ಪ ಜೊತೆಲಿರು. ಮೇಡಮ್, ನಾನು ಕ್ಷಮಾಪಣಾ ಪತ್ರನ ಕೋರ್ಟಿಗೆ ಸಬ್ಮಿಟ್ ಮಾಡಾಯಿತು. ಮೇಡಮ್, ಒಂದು 2 ದಿನದಲ್ಲಿ ಚೇತನ್ ರಿಲೀಸ್ ಆಗ್ತಾನೆ. ರೂಪಾ, ಇಲ್ಲಿ ಬಾ. ರೂಪಾ, ಇನ್ನು 2 ದಿನದಲ್ಲಿ ನೀನು ಯಾವುದಾದ್ರೂ ಒಂದು ತೀರ್ಮಾನ ತಗೋಬೇಕು. ಚೇತುನ ಮದುವೆ ಆಗ್ತೀನಿ ಅನ್ನೋದಾದರೆ ಮದುವೆ ಆದ ಕೂಡಲೇ ಇಬ್ಬರು ಊರು ಬಿಟ್ಟು ಹೋಗಿ. ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ರಘುಗೆ ಈ ವಿಚಾರ ಗೊತ್ತಾಗಬಾರ್ದು. ಈ ಸಮಯದಲ್ಲಿ ನನ್ನ ಮಗನ ಉಳಿಸ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ. ನಿನ್ನ ಯೋಗಕ್ಷೇಮದ ಬಗ್ಗೆ ಚಿಂತೆ ಮಾಡಿ ಈ ಮಾತು ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ದತ್ತ ಅವರೇ, ವಿದ್ಯಾಧರ್ ಮನೇಲಿ ದೇವರಾಜ್ ಅಗಣಿನವ್ರ ಕೊಲೆ ಆಗಿತ್ತಲ್ಲ, ಆ ವಿಚಾರ ಎಲ್ಲಿವರೆಗೂ ಬಂತು? ಮೇಡಮ್, ದೇವರಾಜ್ ಸತ್ತಿದ್ದು ವಿಷದಿಂದ ಅಂತ ಇದೆ. ಆದರೆ ತಲೆಗೆ ಬಿದ್ದಿರೋ ಏಟುನೂ ಅನುಮಾನಕ್ಕೆ ಕಾರಣವಾಗಿದೆ. ಇನ್ನೂ ಡೀಟೇಲ್ ರಿಪೋರ್ಟ್ ಬಂದಿಲ್ಲ. ಬಂದ ಮೇಲೆ ಎಲ್ಲಾನು ಗೊತ್ತಾಗುತ್ತೆ. ದೇವರಾಜ್ ತಲೆಗೆ ಹೆಂಚಿನಿಂದ ಹೊಡೆದಿರೋದು ವಿದ್ಯಾಧರ, ಆದರೆ ಸೀತಮ್ಮ ಅಂತ ತೋರಿಸಿದ್ದಾರೆ. ಹೆಣ್ಣು ಮಕ್ಕಳು ಅನ್ನೋ ಕಾರಣದಿಂದ ಈ ಕೇಸಿಂದ ಬಚಾವಾಗಬಹುದು. ಮೇಡಮ್, ಬಹುಶಃ ಈ ಐಡಿಯಾ ಅವಿನಾಶ್ದೇ ಇರಬಹುದು. ಇನ್ನೂ ಬಿ ರಿಪೋರ್ಟ್ ಹಾಕಿಲ್ಲ, ತನಿಖೆ ಹಂತದಲ್ಲಿದೆ. ಹಲೋ, ಹೇಳಿಮ್ಮ. ವಿದ್ಯಾಧರ್ ಹಳೆಬೀಡು ಅವ್ರ ಮನೇಲಿ ದೇವರಾಜ್ ಅಗಣಿನವ್ರ ಕೊಲೆ ಆಯ್ತಲ್ಲ, ಅದರ ವಿಚಾರ ಸ್ವಲ್ಪ ಮಾತಾಡಬೇಕಾಗಿತ್ತು. ತುಂಬ ಇಂಪಾರ್ಟೆಂಟ್. ಆಯ್ತಮ್ಮ, ಮನೆ ಕಡೆನೇ ಬರ್ತೀನಿ. ಅತ್ತಿಗೆ, ರೂಪ ನಮ್ಮ ಮನೆಗೆ ಮಗು ತಂದು ಕೊಟ್ಟಿದ್ರ ಬಗ್ಗೆ ನೀವು ಹೇಳಿದಾಗ ನಾನು ನಿಮ್ಗೊಂದು ಮಾತು ಹೇಳಿದ್ದೆ. ಮಗು ಅಥವಾ ನನ್ನ ಮದುವೆ 2ರಲ್ಲಿ 1 ಆಯ್ಕೆ ಮಾಡ್ಕೊಳ್ಳಿ ಅಂತ.
ಆಗ ನೀವು ನನಗೆ ಸಮಾಧಾನ ಹೇಳಿದ್ರಿ, ದತ್ತು ತಗೊಳ್ಳೋ ನಾಟಕ ಆಡಿದ್ರಿ. ಆವತ್ತಿನ ನಿಮ್ಮ ಸಮಾಧಾನ ಇವತ್ತು ಶಕ್ತಿ ಕಳ್ಕೊಂಡು ನಿತ್ರಾಣ ಆಗಿದೆ. ಈ ನಿತ್ರಾಣ ನಿವೇದಿತ ಪಾಲಿಗೆ ಸಮಸ್ಯೆಗಳ ಸಾಗರ ಆಗಿದೆ. ನಿಮ್ಮ ದತ್ತು ನಾಟಕದಿಂದ ದೇವಕಿಗೇನೋ ಖುಷಿ ಸಿಕ್ತು. ಅವಳು ಎಲ್ಲ ಕಷ್ಟ ಸುಖಗಳಲ್ಲೂ ನೀವು ಭಾಗಿಯಾಗ್ತೀರ, ಸ್ಪಂದಿಸ್ತೀರ, ಚಿಂತೆ ಮಾಡ್ತೀರ. ಈ ನಿವೇದಿತ ನಿಮ್ಗೇನು ಮಾಡಿದಾಳತ್ಗೆ? ನಿವಿ, ನಿನಗಾಗಲಿ ದೇವಕಿಗಾಗಲಿ ಈ ಪದ್ಮ ಸಮಾನ ದೃಷ್ಟಿಯ ಅತ್ತಿಗೆನೇ ಹೊರತು ಯಾವತ್ತೂ ನಾನು ಭೇದ ಭಾವ ಮಾಡಿಲ್ಲ. ನನಗ್ಯಾಕೋ ನೀನು ದೇವಕಿನ ಪ್ರತ್ಯೇಕಿಸಿ ಮಾತಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ ನಿವಿ. ನಾವು ಅವಳಿಗೆ ಅನುಕಂಪ ತೋರಿಸೋದ್ರಲ್ಲಿ ತಪ್ಪೇನಿದೆ ಹೇಳು? ನೀನು ಕಷ್ಟದಲ್ಲಿದ್ದಾಗ ದೇವಕಿ ಹೆಗಲು ಕೊಟ್ಟಿದ್ದಾಳೆ. ಇವತ್ತವಳು ತಪ್ಪು ಮಾಡಿದಾಳೆ ನಿಜ. ನಿನ್ನಣ್ಣ ನಾನು ಆ ತಪ್ಪಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದೀವಿ, ಅದೂ ನಿಜ, ಒಪ್ಕೋತೀನಿ. ಅದು ಇನ್ನೊಂದು ತಪ್ಪು. ಮಾಡಿದ ತಪ್ಪಿಗೆ ಯಾವಾಗ ಶಿಕ್ಷೆ ಆಗುತ್ತೋ ಅಂತ ಆತಂಕದಲ್ಲಿದ್ದೀವಿ. ಆದರೆ ದೂರ ಇಡೋ ಯೋಚನೆ ಯಾವತ್ತೂ ಮಾಡಿಲ್ಲ ನೀವಿ. ನಾನು ದೂರ ಇಡೋ ಮಾತಾಡ್ತಿಲ್ಲ. ನನಗೆ ವಯಸ್ಸಾದರೂ ಮದುವೆ ಆಗಲಿಲ್ವಲ್ಲ ಅಂತ ಎಲ್ಲರೂ ಚಿಂತೆ ಮಾಡ್ತಿದ್ರಿ. ನನ್ನ ಮದುವೆ ಫಿಕ್ಸ್ ಆದಾಗ ಅದು ಅವಿನಾಶ್ ಗಂಡು ಅಂತ ಗೊತ್ತಾದ್ಮೇಲೆ ನೀವೆಲ್ಲರೂ ಖುಷಿಪಟ್ರಿ, ನಾನು ಕೂಡ. ಆದರೆ ಆ ಖುಷಿ ಅನುಭವ ಸಿಗಲೇ ಇಲ್ಲ. ಮದುವೆ ದಿನ ರಾತ್ರಿಯಿಂದಲೇ ಚರಿತ್ರೆ ಶುರು ಆಯಿತು. ಈಗ ಮಗು ವಿಚಾರವಾಗಿ ನಾನು ಸುಳ್ಳಿ ನನ್ನ ಗಂಡ ಮೋಸಗಾರ ಅನ್ನೋ ಪಟ್ಟನ ಅಲಂಕರಿಸಬೇಕಾಗಿದೆ. ನೀವೇ ಹೇಳಿ ಅದಕ್ಕೆ, ನಾನು ನನ್ನ ತವ್ರ ಮನೆ ಋಣನ ಕಡ್ಕೊಳ್ಳ ಅಥವಾ ನನ್ನ ಗಂಡನೆದ್ರು ಅಯೋಗ್ಯ ಹೆಂಡತಿ ಅನ್ನಿಸ್ಕೊಂಡಿರ್ಲೋ? ನೀವು ಪ್ಲೀಸ್ ಸಮಾಧಾನ ಮಾಡ್ಕೊ. ಮದುವೆ ಮಾಡಿಕೊಂಡು ತಪ್ಪು ಮಾಡಿಬಿಟ್ನೇನೋ ಅನ್ನಿಸ್ತಿದೆ. ಅವಿನಾಶ್ ಆದರೂ ನೆಮ್ಮದಿಯಾಗಿರ್ತಿದ್ರು. ನನ್ನನ್ನು ಮದುವೆ ಆಗಿ ಅವ್ರ ವೃತ್ತಿಗೆ ಮಸಿ ಬಳಿಯೋ ಹಾಗಾಯಿತು. ಇದಕ್ಕೆಲ್ಲ ಕಾರಣ ದೇವಕಿ ಹಠ, ಈ ದತ್ತು ಮಗುನೇ ಕಾರಣ ಅಲ್ವಾತ್ಗೆ. ಮುಂದಕ್ಕೆಲ್ಲ ಸರಿ ಹೋಗುತ್ತೆ, ಸರಿ ಮಾಡ್ತೀವಿ ಅಂದ್ರಲ್ಲ, ಏನ್ ಸರಿ ಮಾಡಿದ್ರು? ಅದಕ್ಕೆ ನಾನು ನನ್ನ ಗಂಡನ ನಂಬಿಕೆನ ಕಳ್ಕೊಳ್ತಾ ಇದ್ದೀನಿ. ನನ್ನನ್ನು ಮದುವೆ ಆದ ತಪ್ಪಿಗೆ ಪ್ರಾಮಾಣಿಕ ಅನ್ನಿಸ್ಕೊಂಡ ನನ್ನ ಗಂಡ ಅಪ್ರಾಮಾಣಿಕ ಅನ್ನೋ ಕಳಂಕ ಅಲಂಕರಿಸಿದ್ರು ಆಶ್ಚರ್ಯ ಏನಿಲ್ಲ. ಇದಕ್ಕೆಲ್ಲ ಕಾರಣ ಯಾರತ್ತಿಗೆ? ಹಠ ಕಟ್ಟಿ ಯಶೋಧ ಕೈ ಕೊಟ್ಟ ಬಾಡಿಗೆ ತಾಯಿ ಅನ್ಲೋ, ಅಥವಾ ಹೊಸ ಹೆಸರಲ್ಲಿ ಈ ಮನೇಲಿ ಜಾಗ ಪಡ್ಕೊಂಡ ಮಗು ಅನ್ಲೋ, ಅಥವಾ ತ್ಯಾಗಮಯಿಗಳಾದ ನನ್ನ ಅಣ್ಣ ಅತ್ತಿಗೆ ಅನ್ಲೋ? ಅಗ್ನಿ ದೇವರಾಜ್ ಕೊಲೆ ಅಲ್ಲ, ಆತ್ಮಹತ್ಯೆ. ಆತ್ಮಹತ್ಯೆಗೆ ಏನು ಕಾರಣ? ಇದು ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಇವ್ರ ಮನೆಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ವಿದ್ಯಾಧರ್ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು ಇರಬಹುದಲ್ವಾ? ನಮಗೆ ಗೊತ್ತಿರೋ ಹಾಗೆ ಇದು ಆತ್ಮಹತ್ಯೆ ರೂಪದ ಕೊಲೆ.
ವಿಷ ಕುಡಿದು ಯಾರಾದರೂ ಮನೆಗೆ ಬಂದರೆ ಆ ಮನೆಯವರು ಆ ವಿಷ ಕುಡಿದವರನ್ನು ಬದುಕಿಸೋ ಪ್ರಯತ್ನ ಮಾಡ್ತಾರೆ. ಇಲ್ಲ ಆ ಉಸಾಬರಿನೇ ಬೇಡ ಅನ್ನೋರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ವಿದ್ಯಾಧರ್ ಮನೆಯವರು ಈ ಎರಡೂ ಕೆಲಸನೂ ಮಾಡಿಲ್ಲ. ಮಗು ಪಾಯಿಂಟ್ ಇಟ್ಕೊಂಡೆ ಇಡೀ ಕುಟುಂಬನೇ ತೊಂದರೆಗೀಡು ಮಾಡ್ಬೋದು. ಆದರೆ ಇದು ಎಷ್ಟು ಸರಿ? ಒಂದು ಸಲ ಹೀಗೆ ಅಂತ ಬಿ ರಿಪೋರ್ಟ್ ಹಾಕಿದ್ಮೇಲೆ ವಿದ್ಯಾಧರ್ ಸಂಸಾರ ಜೀವನ ಪರ್ಯಂತ ಹೋರಾಡ್ತಾನೆ ಬದುಕಬೇಕಾಗತ್ತೆ. ಹೋರಾಡೋದ್ರ ಇನ್ನೊಂದು ಅರ್ಥ ನರಳೋದು ಅಂತ. ಅದೇ ಇರಲಿ ಅಂತಾನೆ ನಾನು ಹೇಳ್ತಾ ಇರೋದು. ಹಾಗಂತ ನಾನು ಕೆಟ್ಟೋಳಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀನಿ ಅಂತ ಅಂದ್ಕೋ. ಇಲ್ಲಾಂದರೆ ನಾಳೆ ಜನ PC ಗೂ SP ಗೂ ವ್ಯತ್ಯಾಸನೇ ಮರೀತಾರೆ. ಬಿ ರಿಪೋರ್ಟ್ ಯಾವಾಗ ಹಾಕ್ತಾ ಇದೆಯಾ? ಇನ್ವೆಸ್ಟಿಗೇಷನ್ ಮುಗಿದ ತಕ್ಷಣ. ನರೇಶ್, ಅಗ್ನಿ ದೇವರಾಜ್ ತಲೆಗೆ ಹೆಂಚಿಂದ ಹೊಡೆದಿರೋದು ಸೀತಮ್ಮ ಅಲ್ಲ, ವಿದ್ಯಾಧರ್ ಹಳೆ ಬೀಡು. ಸತ್ಯನ ಮನೆಯವರೆಲ್ಲ ಸೇರಿ ಬಚ್ಚಿಟ್ಟಿದ್ದಾರೆ. ಮುಂದಕ್ಕೆ ನಿನಗೆ ಬಿಟ್ಟು ವಿಚಾರ. ಆದರೆ ಇದ್ಯಾವುದಕ್ಕೂ ರಾಜೇಶ್ವರಿಗೆ ದ್ವೇಷದ ಹಣೆ ಪಟ್ಟಿ ಕಟ್ಟಬೇಡ. ಮಗನಿಗೋಸ್ಕರ ಎಲ್ಲ ಮರ್ತು ಬಿಟ್ಟಿದ್ದೀನಿ. ದ್ವೇಷ ಅನ್ನೋ ಪದದ ಅರ್ಥನೇ ಗೊತ್ತಿಲ್ದಿರೋ ಹಾಗೆ. ಯಶೋದಾಗೆ ಮಗು ಸಿಗಬೇಕು ಅಷ್ಟೇ. ಇಲ್ಲಿವರೆಗೂ ನನ್ನಿಂದಾದ ಅನ್ಯಾಯದ ಗಂಟಿಗೆ ಬದಲಾಗಿ ನ್ಯಾಯದ ಗಿಫ್ಟ್ ಸಿಗಬೇಕು. ಇದೇ ನನ್ನ ಆಶಯ. ಇದಕ್ಕೆ ನಿನ್ನ ಸಹಾಯ ಬೇಕು ನರೇಶ್. ನರೇಶ್, ಈಗ ಹೇಳು, ನನ್ನ ನಡವಳಿಕೆಯಲ್ಲಿ ಅನ್ಯಾಯದ ಹೆಜ್ಜೆ ಗುರುತು ಕಾಣಿಸ್ತಿದ್ಯಾ? ಫೋರ್ಜರಿ ಮಾಡಿ ಬ್ಯಾಂಕಿಂದ ಲೋನ್ ತೆಗೆದ್ರಲ್ಲ, ಅದ್ರ ವಿಚಾರ ಏನಾಯಿತು? ಮ್ಯಾನೇಜರ್ನ ಎನ್ಕ್ವೈರಿ ಮಾಡಿದ್ದೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗೇ ಇದೆ. ರಘುನೇ ಲೋನ್ ತೊಗೊಂಡಿರೋದು. ಮ್ಯಾನೇಜರ್ ಮತ್ತು ಇನ್ನಿಬ್ಬರ ಮೇಲೆ ನಮಗೆ ಡೌಟ್ ಇದೆ, ಅದಕ್ಕೆ ಫಾಲೋ ಮಾಡ್ತಾ ಇದ್ದೀವಿ. ನನ್ನ ಮಗ ಉಳಿಬೇಕು ನರೇಶ್. ಅವನ ಮಗು ಅವನಿಗೆ ಸಿಗಬೇಕು. ಇದು ಸಾಕಾಗಿ ಹೋಗಿರೋ ನನ್ನ ಬದುಕಿನ ಕೊನೆ ಆಸೆ.